ದೇಶದಲ್ಲಿ ಜೆನ್ಜಿ ಯುವಕರ ಹೋರಾಟ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಬಿಡದಿಯ ರೈತರು ಕೂಡ ಯುವ ಜನರನ್ನ ಹೋರಾಟಕ್ಕೆ ಆಹ್ವಾನಿಸಿದ್ದಾರೆ. ಟೌನ್ಶಿಪ್ ಯೋಜನೆ ವಿರುದ್ಧ ಹೋರಾಟ ತೀವ್ರಗೊಳಿಸಲು ಸಿದ್ಧತೆ ನಡೆಸಿರುವ ಬಿಡದಿ ರೈತರು ಜೆನ್ಜಿ ರೈತ ಮಕ್ಕಳನ್ನ ಹೋರಾಟಕ್ಕೆ ಇಳಿಸುವ ಪ್ಲಾನ್ ಮಾಡಿದ್ದಾರೆ. ರೈತರು ಇಂದು ಪೋಸ್ಟರ್ ಬಿಡುಗಡೆ ಮಾಡಿ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದಾರೆ. ಜೆನ್ಜಿ ರೈತ ಮಕ್ಕಳೇ, ನಿಮ್ಮ ಸಮಯ ಈಗ ಬಂದಿದೆ. ನೀವು ಬರದಿದ್ರೆ ನಾಳೆ ನಿಮ್ಮ ಭವಿಷ್ಯ ಇರಲ್ಲ. ಇಂದು ನಮ್ಮ ಭೂಮಿಗಾಗಿ, ನಾಳೆ ನಿಮ್ಮ ಭವಿಷ್ಯಕ್ಕಾಗಿ ಹೋರಾಡೋಣ ಅಂತ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಜೆನ್ಜಿ ಮಕ್ಕಳಿಗೆ ರೈತರು ಆಹ್ವಾನ ನೀಡಿದ್ದಾರೆ. ಭೂಮಿ ಉಳಿಸುವ ಹೋರಾಟದಲ್ಲಿ ಯುವ ಪೀಳಿಗೆ ಕೈಜೋಡಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಜೀವನೋಪಾಯಕ್ಕಾಗಿ ಅಂಗವಿಕಲನಂತೆ ನಟಿಸಿ ಭಿಕ್ಷಾಟನೆ ನಡೆಸ್ತಾ ಇದ್ದ ಯುವಕನ ನಾಟಕ ಬಯಲಾಗಿದೆ. ಉತ್ತರ ಪ್ರದೇಶ ಮೂಲದ ಮುಖೇಶ್ ಎಂಬಾತ ಕೈ ಕಾಲು ಸರಿಯಾಗಿದ್ದರೂ ಅಂಗವಿಕಲನಂತೆ ಅಭಿನಯಿಸಿ ಬ್ಯಾಟ್ರಾಯನಪುರ ಐಟಿಐ ಲೇಔಟ್ನಲ್ಲಿ ಭಿಕ್ಷೆ ಬೇಡ್ತಾ ಇದ್ದ. ಬೆಂಗಳೂರಿನ ಐಷಾರಾಮಿ ಪ್ರದೇಶದಲ್ಲಿ ಮಾತ್ರ ಭಿಕ್ಷಾಟನೆ ಮಾಡ್ತಾ ಇದ್ದ. ಈತ ಅಂಗವಿಕಲನಲ್ಲ ಅನ್ನೋದು ಸ್ಥಳೀಯರಿಗೂ ಅನುಮಾನ ಬಂದಿದೆ. ಈತನ ಬಳಿ ನೀರಜ್ ಎಂಬುವವರಿಗೆ ಸೇರಿದ ಐಫೋನ್ ಮೊಬೈಲ್ ಪತ್ತೆಯಾಗಿದೆ. ಐಫೋನ್ ಕದ್ದಿರುವ ಆರೋಪದ ಹಿನ್ನೆಲೆಯಲ್ಲಿ ಸ್ಥಳೀಯರು ಬ್ಯಾಟ್ರಾಯನಪುರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಆರೋಪಿ ಮುಖೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈತ ಶೋಕಿ ಜೀವನಕ್ಕೆ ಭಿಕ್ಷಾಟನೆ ಮಾಡ್ತಾ ಇದ್ದ ಅಂತ ಸ್ವತಃ ಆರೋಪಿಯೇ ತಿಳಿಸಿದ್ದಾನೆ. ಕಳ್ಳಾಟ ಆಡ್ತಾ ಇದ್ದವನಿಗೆ ಸಾರ್ವಜನಿಕರು ಸರಿಯಾದ ಪಾಠ ಕಲಿಸಿದ್ದಾರೆ. ಕೊನೆಗೆ ವಾಕಿಂಗ್ ಸ್ಟಿಕ್ ಬಿಟ್ಟು ಕ್ಷಮೆ ಕೇಳಿ ಯುವಕ ಅಲ್ಲಿಂದ ಹೋಗಿದ್ದಾನೆ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 60ಕ್ಕೂ ಹೆಚ್ಚು ಜಾನುವಾರುಗಳನ್ನು ಪೊಲೀಸರು ರಕ್ಷಿಸಿದ್ದಾರೆ. ಈ ಘಟನೆ ನಂಜನಗೂಡು ಚಾಮರಾಜನಗರ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಸ್ಥಳೀಯರ ಮಾಹಿತಿ ಮೇರೆಗೆ ದೊಡ್ಡ ಕವಲಂದೆ ಪಿಎಸ್ಐ ಬಸವರಾಜು ನೇತೃತ್ವದಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಪರಿಶೀಲಿಸಿದರು. ಈ ವೇಳೆ 2 ಈಚರ್ ಕ್ಯಾಂಟರ್ಗಳಲ್ಲಿ ಜಾನುವಾರುಗಳ ಅಕ್ರಮ ಸಾಗಾಟ ಬೆಳಕಿಗೆ ಬಂದಿದೆ. 2 ಕ್ಯಾಂಟರ್ಗಳಲ್ಲಿ 60ಕ್ಕೂ ಹೆಚ್ಚು ಜಾನುವಾರುಗಳನ್ನು ತುಂಬಲಾಗಿತ್ತು. ಪೊಲೀಸರನ್ನ ಕಂಡು ಇಬ್ಬರು ಚಾಲಕರು ವಾಹನಗಳನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಕ್ಲೀನರ್ ಕೆಲಸ ಮಾಡ್ತಾ ಇದ್ದ ಮೈಸೂರಿನ ಸೈಯದ್ ಜಾವೀದ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ದೊಡ್ಡ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಲವಂತವಾಗಿ ಪಡಿತರ ಚೀಟಿದಾರರಿಗೆ ಸಿನಿಮಾ ಟಿಕೆಟ್ ಮಾರಾಟ ಮಾಡಲಾಗ್ತಾ ಇದೆ ಎಂಬ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಕುಮಾರ್ ಬಂಗಾರಪ್ಪ ಹಾಗೂ ರಾಗಿಣಿ ಅಭಿನಯದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾದ ಪ್ರೀಮಿಯರ್ ಶೋ ಟಿಕೆಟ್ ಅನ್ನ 150 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇತ್ತು. ಟಿಕೆಟ್ ತೆಗೆದುಕೊಳ್ಳದೇ ಇದ್ರೆ ರೇಷನ್ ಕೊಡಲ್ಲ ಅಂತ ನ್ಯಾಯಬೆಲೆ ಅಂಗಡಿ ಮಾಲೀಕರು ಬೆದರಿಕೆ ಹಾಕ್ತಾ ಇದ್ರು. ಈ ಅಕ್ರಮದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಎಚ್ಚೆತ್ತುಕೊಂಡಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಜೊತೆ ಸಿನಿಮಾ ಟಿಕೆಟ್ ಖರೀದಿಸುವಂತೆ ಒತ್ತಾಯ ಮಾಡುವಂತಿಲ್ಲ ಅಂತ ಆಯುಕ್ತರಿಂದ ಕಟ್ಟುನಿಟ್ಟಿನ ಆದೇಶ ಹೊರಬಂದಿದೆ. ಅಕ್ರಮ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ರಾಜ್ಯದಲ್ಲಿ ರೈತ ಆತ್ಮಹತ್ಯೆ ಪ್ರಕರಣಗಳು ಮುಂದುವರೆದಿವೆ. ಆದರೆ ಧಾರವಾಡದಲ್ಲಿ ಆತ್ಮಹತ್ಯೆಗೀಡಾದ ರೈತರ ಕುಟುಂಬಕ್ಕೆ ಇಂದಿಗೂ ಪರಿಹಾರ ಸಿಕ್ಕಿಲ್ಲ. ಜುಲೈ 3ರಂದು ಧಾರವಾಡ ತಾಲೂಕಿನ ಕುಬ್ಬೇನೂರ ಗ್ರಾಮದ ರೈತ ವಿರೂಪಾಕ್ಷಪ್ಪ ಆತ್ಮಹತ್ಯೆಗೆ ಶರಣಾಗಿದ್ರು. ಹೆಂಡತಿಯ ಮಂಗಳಸೂತ್ರ ಒತ್ತೆ ಇಟ್ಟು ಬಿತ್ತನೆ ಮಾಡಿದ್ದ ವಿರೂಪಾಕ್ಷಪ್ಪ ಮಳೆ ಇಲ್ಲದೆ ಬೆಳೆ ಒಣಗಿದ ಕಾರಣ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಬಗ್ಗೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇತ್ತ ಕಳೆದ 2 ದಿನಗಳ ಹಿಂದೆ ಜುಲೈ 26ರಂದು ನವಲಗುಂದ ತಾಲೂಕಿನ ಅಣ್ಣಿಗೇರಿ ಪಟ್ಟಣದ ರೈತ ನಾಗಪ್ಪ ಗುಡದೂರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ರೈತರ ಆತ್ಮಹತ್ಯೆಯಾಗಿ ತಿಂಗಳೇ ಕಳೆದರೂ ರೈತರ ಆತ್ಮಹತ್ಯೆಯ ಬಗ್ಗೆ ಡಿಸಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಕೂಡಲೇ ಜಿಲ್ಲಾಡಳಿತ ರೈತ ಆತ್ಮಹತ್ಯೆಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ರೈತರು ಛೀಮಾರಿ ಹಾಕಿದ್ದಾರೆ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದ ಹಿನ್ನೆಲೆಯಲ್ಲಿ ಮಳೆಗಾಗಿ ದೇವರ ಮೊರೆ ಹೋಗಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ. ಗ್ರಾಮದ ಹೊರವಲಯದಲ್ಲಿರುವ ಪುರಾತನ ಚೌಡೇಶ್ವರಿ ಮೂಲ ದೇವಸ್ಥಾನದಲ್ಲಿ ಗ್ರಾಮಸ್ಥರು ಗ್ರಾಮ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿ ಸೂಕ್ತ ಮಳೆ ಮತ್ತು ಉತ್ತಮ ಬೆಳೆಗೆ ದೇವರಲ್ಲಿ ಸಂಕಲ್ಪ ಮಾಡಿಕೊಂಡ್ರು. ಊರಿನ ಎಲ್ಲಾ ಮಹಿಳೆಯರು ಕುಂಭ ಹೊತ್ತು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಪುರಾತನ ಕಾಲದಿಂದಲೂ ಈ ಪದ್ಧತಿಯನ್ನ ನಡೆಸಿಕೊಂಡು ಬರ್ತಾ ಇದ್ದು ಸೂಕ್ತ ಮಳೆ ಬಾರದೇ ಇರೋದಕ್ಕೆ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಪ್ರಕೃತಿಯ ಮುಂದೆ ಮನುಷ್ಯ ಅಸಹಾಯಕ. ಭಕ್ತಿ ಮತ್ತು ನಂಬಿಕೆಯ ಮೂಲಕ ಮಳೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಅಂದ್ರು
ಕೋವೇರಹಟ್ಟಿ ಗ್ರಾಮಸ್ಥರು. ಜುಲೈ 31ಕ್ಕೆ ಸಮುದ್ರ ಮೀನುಗಾರಿಕೆಯ ನಿಷೇಧಿತ ಅವಧಿ ಮುಗಿಯಲಿದೆ. ಆಗಸ್ಟ್ 1ರಿಂದ ಬೃಹತ್ ಗಾತ್ರದ ಬೋಟುಗಳು ಮೀನಿನ ಬೇಟೆಗೆ ಕಡಲಿಗೆ ಇಳಿಯೋಕೆ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ. ಮಾರಿ ಪೂಜೆ ಮುಗಿಸಿಕೊಂಡು ಮೀನುಗಾರಿಕೆ ಆರಂಭ ಆಗಲಿದೆ. ಮಳೆ ಕೊರತೆಯಿಂದ ನಾಡ ದೋಣಿ ಮೀನುಗಾರಿಕೆ ನೆಲಕಚ್ಚಿದೆ. ಮೀನುಗಾರರಿಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಯಾಂತ್ರೀಕೃತ ಮೀನುಗಾರಿಕೆಯಾದರೂ ಕೈ ಹಿಡಿಯುತ್ತಾ ಕಾದು ನೋಡಬೇಕಿದೆ. ಏಷ್ಯಾದ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆಯಲ್ಲೇ ಈಗ ಟೊಮೆಟೊ ಬೆಲೆ ಪಾತಾಳಕ್ಕೆ ಕುಸಿದಿದೆ. 1 ಕೆಜಿ ಟೊಮೆಟೊಗೆ ಕೇವಲ 3 ರಿಂದ 16 ರೂಪಾಯಿಗೆ ಮಾರಾಟ ಆಗ್ತಾ ಇದ್ದು ರೈತರು ಕಣ್ಣೀರಿಡುವಂತಾಗಿದೆ. ಪ್ರತಿ 15 ಕೆಜಿ ಟೊಮೆಟೊ ಬಾಕ್ಸ್ಗೆ ಕೇವಲ 50 ರಿಂದ 250 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಜೂನ್, ಜುಲೈ, ಆಗಸ್ಟ್ ತಿಂಗಳಿನಲ್ಲಿ ಗರಿಷ್ಠ ಟೊಮೆಟೊ ಮಾರಾಟ ಇರೋದರಿಂದ ಉತ್ತಮ ಬೆಲೆ ಸಿಗುತ್ತೆ ಎಂಬ ನಿರೀಕ್ಷೆ ರೈತರದ್ದಾಗಿತ್ತು. ಜುಲೈ ಆರಂಭದಲ್ಲಿ ಉತ್ತಮ ಬೆಲೆ ಸಿಕ್ಕಿತ್ತು, ಆದರೆ ಇದೀಗ ಬೆಲೆ ಕುಸಿತವಾಗಿದೆ. ಪ್ರತಿನಿತ್ಯವೂ 35,000 ಕ್ವಿಂಟಾಲ್ ಟೊಮೆಟೊ ಮಾರುಕಟ್ಟೆಗೆ ಬರ್ತಾ ಇದೆ. ಆದರೆ 10 ರಿಂದ 15,000 ಕ್ವಿಂಟಾಲ್ ಟೊಮೆಟೊಗೂ ಬೆಲೆ ಸಿಗ್ತಾ ಇಲ್ಲ. ಇದರಿಂದ ರೈತರು ತೋಟಗಳಲ್ಲೇ ಟೊಮೆಟೊ ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೀಸನ್ನಲ್ಲೂ ಬೆಲೆ ಸಿಗದೆ ರೈತರು ಪರದಾಡ್ತಿದ್ದಾರೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಜೂನ್ ಅಂತ್ಯಕ್ಕೆ ಟೊಮೆಟೊ ಮಾರುಕಟ್ಟೆ ಬಂದ್ ಆಗಲಿದ್ದು, ಹೀಗಾಗಿ ಬೇರೆ ರಾಜ್ಯಗಳಿಂದ ಇದ್ದ ಬೇಡಿಕೆ 50% ಕುಂಠಿತವಾಗಿದೆ. ಕೆಲ ವರ್ಷಗಳಿಂದ ಟೊಮೆಟೊ ಬೆಳೆಗೆ ರೋಗ ಬಾಧೆ ಕಾಡ್ತಾ ಇದ್ದು ಸದ್ಯ ಈ ವರ್ಷ ನಿಂತಿದೆ. ಆದರೆ ಈ ಬಾರಿ ಉತ್ತಮ ಫಸಲ್ ಬಂದರೂ ಸಹ ಉಪಯೋಗ ಇಲ್ಲದಂತಾಗಿದೆ. ಕೈಗಾ ಗೋಟೆಗಾಳಿ ಸಂಪರ್ಕ ಸೇತುವೆಗೆ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ದಶಕಗಳಿಂದ ಒತ್ತಾಯ ಮಾಡ್ತಾನೇ ಇದ್ದಾರೆ. ದಶಕಗಳ ಸೇತುವೆಯ ಕನಸು ಕಾಣ್ತಾ ಇರುವ 3 ಗ್ರಾಮಗಳ ಜನರಿಗೆ ಇಂದಿಗೂ ನೆಮ್ಮದಿ ಸಿಕ್ಕಿಲ್ಲ. ಕೈಗಾ ಅಣು ವಿದ್ಯುತ್ ಘಟಕಕ್ಕೆ ಜಮೀನು ನೀಡಿದ್ರು ಗ್ರಾಮಸ್ಥರ ಅಳಲು ಕೇಳುವವರು ಮಾತ್ರ ಯಾರೂ ಇಲ್ಲ ಅನ್ನೋದು ಕೈಗಾ, ಮಲ್ಲಾಪುರ, ಗೋಟೆಗಾಳಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಎನ್ಪಿಸಿಐಎಲ್ ಕೈಗಾದ CSR ನಿಧಿಯಿಂದ ಕಾಳಿ ನದಿಗೆ ಸೇತುವೆ ನಿರ್ಮಾಣ ಮಾಡೋದಾಗಿ ಕೈಗಾ ಅಧಿಕಾರಿಗಳು ಮೊದಲು ಭರವಸೆ ನೀಡಿದರು. ಸೇತುವೆ ನಿರ್ಮಾಣಕ್ಕಾಗಿ ಸ್ಥಳೀಯರು ತಮ್ಮ ಖಾಸಗಿ ಜಮೀನನ್ನ ನೀಡಿದ್ದಾರೆ. ಆದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸೇತುವೆಯ ಕನಸು ಇಂದಿಗೂ ನನಸಾಗಿಲ್ಲ. ಗೋಟೆಗಾಳಿಯಲ್ಲಿ ಸೇತುವೆ ಇಲ್ಲದ ಕಾರಣ ಕೈಗಾ ಮತ್ತು ಮಲ್ಲಾಪುರದ ಗ್ರಾಮಸ್ಥರು 30 ಕಿಲೋಮೀಟರ್ ಸುತ್ತಿ ಬರಬೇಕಾಗಿದೆ. ಆದರೆ ಇರುವ ಏಕೈಕ ಕದ್ರಾ ಸೇತುವೆಗೆ ಡ್ಯಾಮ್ ನೀರು ಬಿಟ್ಟಾಗ ಸಂಪೂರ್ಣ ನೀರಿನಲ್ಲಿ ಮುಳುಗುತ್ತೆ. ಜೊತೆಗೆ ಈಗಾಗಲೇ ಸೇತುವೆ ಜೀರ್ಣಾವಸ್ಥೆಗೆ ತಲುಪಿದೆ. ಸೇತುವೆ ಮೇಲೆ ಹೋಗಲು ವಿದ್ಯಾರ್ಥಿಗಳು, ರೋಗಿಗಳು ಪರದಾಡುವಂತಾಗಿದೆ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಪರಿಸರ ಬೆಳೆಸಿ ಎನ್ನುವ ಸರ್ಕಾರ ಹಾಗೂ ಪರಿಸರವನ್ನೇ ನಾಶ ಮಾಡ್ತಾ ಇರುವ ಅಧಿಕಾರಿಗಳ ನಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಇಲಾಖೆ ಮರ ನೆಟ್ರೆ ಮತ್ತೊಂದು ಇಲಾಖೆಯಿಂದ ಮರ ಕಟಾವಾಗ್ತಾ ಇರೋ ವಿಚಿತ್ರ ಪ್ರಕರಣ ಬೀದರ್ನ ಕೋಲಾರ್ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಅರಣ್ಯ ಇಲಾಖೆ ಮತ್ತು ಜೆಸ್ಕಾಂ ನಡುವಿನ ಸಮನ್ವಯದ ಕೊರತೆಯಿಂದಾಗಿ ಬೃಹತ್ತಾಗಿ ಬೆಳೆದು ನಿಂತ 200ಕ್ಕೂ ಅಧಿಕ ಅರಳಿ ಮರಗಳಿಗೆ ಕತ್ತರಿ ಬಿದ್ದಿದೆ. ವರ್ಷಗಳ ಹಿಂದೆ ಅರಣ್ಯ ಇಲಾಖೆ ವಿದ್ಯುತ್ ತಂತಿಗಳ ಕೆಳಗೆ ಸಸಿಗಳನ್ನು ನೆಟ್ಟಿದ್ದು ಅವು ಈಗ ಬೃಹತ್ ಮರಗಳಾಗಿ ಬೆಳೆದಿವೆ. ಮರಗಳ ಕೊಂಬೆಗಳು ವಿದ್ಯುತ್ ತಂತಿಗೆ ತಾಕ್ತಾ ಇರೋದ್ರಿಂದ ವಿದ್ಯುತ್ ಸುರಕ್ಷತೆಗಾಗಿ ಜೆಸ್ಕಾಂ ಸಿಬ್ಬಂದಿ ಮರಗಳ ಕೊಂಬೆಗಳನ್ನು ಕಡಿದಿದ್ದಾರೆ. ಒಂದು ಸರ್ಕಾರಿ ಇಲಾಖೆ ಮಾಡಿದ ಕೆಲಸವನ್ನ ಮತ್ತೊಂದು ಇಲಾಖೆಯೇ ಹಾಳು ಮಾಡ್ತಾ ಇದೆ. ಯೋಜನೆ ರೂಪಿಸದೆ ಸಸಿ ನೆಟ್ಟ ಪರಿಣಾಮ ಇಂದು ಪರಿಸರಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಪರಿಸರ ಉಳಿಸಿ ಎನ್ನುವ ಸರ್ಕಾರದ ಘೋಷಣೆಗೆ ಅಧಿಕಾರಿಗಳಿಂದಲೇ ವಿರುದ್ಧ ನಡೆ ಇದಾಗಿದ್ದು, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿಚಿತ್ರ ಗ್ಯಾಂಗ್ ಒಂದು ಪತ್ತೆಯಾಗಿದೆ. ರಾತ್ರಿಯ ವೇಳೆ ಬೈಕ್ ಕದಿಯೋ ಕಳ್ಳರನ್ನ ನೋಡಿದ್ದೀರಾ? ಆದರೆ ಇವರು ಬೈಕ್ನಲ್ಲಿ ಬರ್ತಾರೆ, ಬೈಕ್ ಕದಿಯೋ ಥರ ಮಾಡ್ತಾರೆ. ಆದರೆ ಕೊನೆಗೆ ಬೈಕ್ ಮಿರರ್ ಕದ್ದು ಹೋಗ್ತಾರೆ. ಆದರೆ ಈ ಖದೀಮರು ಯಾಕೆ ಮಿರರ್ ಕಳ್ಳತನ ಮಾಡ್ತಾರೆ ಅನ್ನೋದೇ ಬಹಳ ಕುತೂಹಲ. 3 ಖದೀಮರು ಬೈಕ್ನಲ್ಲಿ ಬರ್ತಾರೆ. ಇಬ್ಬರು ಬೈಕ್ನಲ್ಲಿ ಕಾಯ್ತಾ ಇದ್ರೆ ಮತ್ತೋರ್ವ ಮಿರರ್ ಕಳ್ಳತನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋ ದೃಶ್ಯ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸಿಸಿ ಕ್ಯಾಮ್ರಾ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸದ್ಯ ಈ ರೀತಿ ಖದೀಮರು ಹೆಚ್ಚಾಗ್ತಾ ಇದ್ದು ಹೊಯ್ಸಳ ಗಸ್ತು ಹೆಚ್ಚಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ದಾರೆ. ಸಂಸತ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ವಾಗ್ವಾದ ಜೋರಾಗಿದ್ದು ಆಡಳಿತ ಪಕ್ಷವನ್ನ ಟೀಕಿಸುವ ಭರದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇಡಿಯಟ್ ಪದ ಬಳಸಿದ್ದಾರೆ.
ಪರೋಕ್ಷವಾಗಿ ಕೇಂದ್ರ ಸರ್ಕಾರವನ್ನ ಗುರಿಯಾಗಿಸಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಅಧಿಕಾರದಲ್ಲಿರೋರು ತಮ್ಮನ್ನ ತಾವು ದೇವರು ಅಂತ ಅಂದ್ಕೊಂಡಿದ್ದಾರೆ, ತಮಗೆ ಎಲ್ಲವೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದಾರೆ. ಅಧಿಕಾರದಲ್ಲಿರೋರು ಅಹಂಕಾರಿಗಳು, ಬೇರೆಯವರ ಮಾತಿಗೆ ಗೌರವ ಕೊಡೋದಿಲ್ಲ. ಇಂತಹ ಜನರನ್ನ ನಾವು ಈಡಿಯಟ್ಸ್ ಅಂತ ಕರೀತೇವೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದರು. ರಾಹುಲ್ ಗಾಂಧಿಯ ಈಡಿಯಟ್ ಹೇಳಿಕೆಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಮತ್ತು ಸ್ಪೀಕರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಆದರೆ ಆಕ್ಷೇಪದ ಬಳಿಕವೂ ರಾಹುಲ್ ಗಾಂಧಿ ಪದೇ ಪದೇ ಈ ಪದ ಬಳಸಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಗೆ ಆಡಳಿತ ಪಕ್ಷ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಸಂಸತ್ನಲ್ಲಿ ಕೆಲಕಾಲ ಗದ್ದಲ ಉಂಟಾಯಿತು. ಸಂಸತ್ನಲ್ಲಿ ರಾಹುಲ್ ಗಾಂಧಿ ಬಳಸಿದ ಈಡಿಯಟ್ ಪದ ಬಳಕೆಗೆ ಆಡಳಿತ ಪಕ್ಷದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ರಾಹುಲ್ ಗಾಂಧಿ ಸದನದಲ್ಲಿ ಅಸಂಸದೀಯ ಪದ ಬಳಸೋದು ಸರಿಯಲ್ಲ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಆಕ್ಷೇಪಿಸಿದರೆ, ರಾಹುಲ್ ಬಳಸಿದ ಈಡಿಯಟ್ ಪದವನ್ನು ಕಡತದಿಂದ ತೆಗೆದುಹಾಕುವಂತೆ ಸ್ಪೀಕರ್ಗೆ ಮನವಿ ಮಾಡಿದ್ರು. ರಾಹುಲ್ ಗಾಂಧಿ ಎನ್ಡಿಎ ಸಂಸದರನ್ನ ಪ್ರಚೋದಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅವರು ತಮ್ಮದೇ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ. ಇಂತಹ ಪದಗಳ ಬಳಕೆ ಖಂಡನೀಯ ಅಂತ ರಾಹುಲ್ ಗಾಂಧಿ ಹೇಳಿಕೆಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಆಕ್ರೋಶ ಹೊರಹಾಕಿದ್ರು. ಸಂಸತ್ನಲ್ಲಿ ಪರೀಕ್ಷಾ ಬಿಲ್ ಬಗ್ಗೆ ಮಾತನಾಡುವಂತೆ ರಾಹುಲ್ ಗಾಂಧಿಗೆ ಸ್ಪೀಕರ್ ಸೂಚಿಸಿದರು. ರಾಜ್ಯ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇಂದೇ ಹೊಸ ಮಂತ್ರಿಗಳ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದ್ದು 6 ನಾಯಕರ ಸಮ್ಮುಖದಲ್ಲಿ ಅಂತಿಮ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ಸಂಜೆ ನಡೆಯುವ ಸಭೆಯಲ್ಲಿ ರಾಹುಲ್ ಗಾಂಧಿ, ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಭಾಗಿಯಾಗಲಿದ್ದಾರೆ. ಇಂದು ಪಟ್ಟಿ ಅಂತಿಮವಾದರೆ ನಾಳೆ ಲೋಕಭವನದಲ್ಲಿ ಸಂಜೆ 5 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ಈ ಕುರಿತು ರಾಜ್ಯ ಸರ್ಕಾರ ಮೌಖಿಕವಾಗಿ ಲೋಕಭವನಕ್ಕೆ ಮಾಹಿತಿ ಕೊಟ್ಟಿದೆ. 20 ಸ್ಥಾನಗಳಲ್ಲಿ 18 ಸ್ಥಾನ ಭರ್ತಿ ಮಾಡಿ 2 ಸ್ಥಾನ ಖಾಲಿ ಇಡಲು ಹೈಕಮಾಂಡ್ ಚಿಂತಿಸಿದೆ. ಡಿಕೆಶಿ ಸಂಪುಟ ಭರ್ತಿ ಮಾಡಲು ದೆಹಲಿಯಲ್ಲಿ ಕಸರತ್ತು ನಡೀತಾ ಇದ್ದು, ಇತ್ತ ಸಚಿವಾಕಾಂಕ್ಷಿಗಳು ಕಾತರದಿಂದ ಎದುರು ನೋಡ್ತಾ ಇದ್ದಾರೆ. ಈ ಮಧ್ಯೆ ಡಿಸಿಎಂ ಪರಮೇಶ್ವರ್ ಇಂದೇ ಸಂಪುಟ ವಿಸ್ತರಣೆ ಫೈನಲ್ ಆಗಬಹುದು ಅಂತ ಹೇಳಿದ್ದಾರೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದರನ್ನ ಕರೆಯಿಸಿಕೊಂಡು ಹೈಕಮಾಂಡ್ ಪಟ್ಟಿ ಫೈನಲ್ ಮಾಡುವ ಕಸರತ್ತು ನಡೆಸ್ತಾ ಇದೆ. ರಾಹುಲ್ ಗಾಂಧಿ, ಖರ್ಗೆ ನೇತೃತ್ವದಲ್ಲಿ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗಲಿದೆ ಅಂತ ಹೇಳಿದರು. ಇವತ್ತು ಸಂಜೆ ಬಹುಶಃ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಎಐಸಿಸಿ ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಿಎಂ ಇವರು ಅಧ್ಯಕ್ಷರು, ಎಕ್ಸ್-ಸಿಎಂ ಅವರೆಲ್ಲ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಇವತ್ತು ಕಾರಣ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಪ್ರವಾಸದಲ್ಲಿದ್ದರು, ಬಂದಿದ್ದಾರೆ. ಈಗ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ. ಪ್ರಯಾರಿಟಿ ಪಾರ್ಲಿಮೆಂಟಿಗೆ ಕೊಡ್ಬೇಕಾ, ನಮ್ಮ ಎಕ್ಸ್ಪೆನ್ಷನ್ಗೆ ಕೊಡ್ಬೇಕಾ ಅಂತ ಅಷ್ಟೇ ಆಗುತ್ತೆ. ಇವತ್ತು ನಾಳೆ ಆಗ್ತದೆ. ಇವತ್ತಾದರೆ ನಾಳೆನೇ ಮಾಡ್ತಾರೆ. ಅದು ಸಮಯ ಕೊಡೋದಿಲ್ಲ ಹೆಚ್ಚು, ಯಾಕೆಂದರೆ ಮತ್ತೆ ತಿರ್ಗಾ ಬೇರೆ ಬೇರೆ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಈಗ ಮತ್ತೊಮ್ಮೆ ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಆರ್ಎಸ್ಎಸ್ ನೋಂದಣಿ ವಿಚಾರದಲ್ಲಿ ನನ್ನ ಪತ್ರಕ್ಕೆ ಮೋಹನ್ ಭಾಗವತ್ ಇನ್ನೂ ಉತ್ತರ ನೀಡಿಲ್ಲ. ಅವರಿಂದ ಹೇಗೆ ಉತ್ತರ ಪಡೆಯಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಕಿಡಿಕಾರಿದರು. ದೆಹಲಿಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಕರ್ನಾಟಕದಲ್ಲಿ 20 ಲಕ್ಷ ಜನ ಲಾಠಿ ಹಿಡಿದು ರಸ್ತೆ ತಿರುಗ್ತಾರೆ, ಆದರೆ ನೋಂದಣಿ ಮಾತ್ರ ಮಾಡಿಸಿಕೊಳ್ಳೋದಿಲ್ಲ ಅಂತ ಆರ್ಎಸ್ಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ, ಗೃಹ ಇಲಾಖೆ ಯಾವ ಸಂಘಟನೆಯ ಸೇವಕನಲ್ಲ. ನೋಂದಣಿ ಮಾಡಿಸಿಕೊಂಡು ಅವರು ಏನು ಮಾಡ್ತಿದ್ದಾರೆ ಹೇಳಿ. ನೋಂದಣಿ ಮಾಡಿಸಿಕೊಳ್ಳದೇ ಇದ್ರೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ ಆರ್ಎಸ್ಎಸ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ಕೊಟ್ಟರು. If there are 20 lakh people roaming around the streets of my state in an uniform with lathis, and you expect the Department of Home to provide you with security, you need to let me know who you are. And once you have, let me know who you are, and if you are going to do anything illegal, you will have to be treated by the law of the land. As simple as that. पहले तो register करो. I am not going to say the Department of Home is not a slave. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ನೀಡಿದೆ.
ಈ ಬೆನ್ನಲ್ಲೇ ಕರ್ನಾಟಕದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ರಾಜ್ಯದಲ್ಲಿ 70% ಮಳೆಯಾಗಬೇಕಿತ್ತು, ಬದಲಾಗಿ ಕೇವಲ 20% ಮಳೆಯಾಗಿದೆ. ತೀವ್ರ ಮುಂಗಾರು ಮಳೆಯ ಕೊರತೆ ಇರೋದರಿಂದ ತಮಿಳುನಾಡಿಗೆ ನೀರು ಬಿಡಲು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಒಂದು ವೇಳೆ ರಾಜ್ಯ ಸರ್ಕಾರ ನೀರು ಹರಿಸಲು ಮುಂದಾದರೆ ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಬರದ ಛಾಯೆ ಹೆಚ್ಚಾಗಿದ್ದು CWRC ಆದೇಶ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ಆದೇಶದಂತೆ ನೀರು ಹರಿಸಿದ್ರೆ ರಾಜ್ಯದ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರಾಜ್ಯ ಸರ್ಕಾರಕ್ಕೂ ತಲೆನೋವಾಗಿ ಪರಿಣಮಿಸಿದೆ. KRS ಜಲಾಶಯದಲ್ಲಿ ಬಳಕೆಗೆ ಕೇವಲ 12 TMC ನೀರಿದೆ. ಆದರೂ CWRC ಆದೇಶದಂತೆ 15 ದಿನದಲ್ಲಿ ತಮಿಳುನಾಡಿಗೆ 4.5 TMC ನೀರು ಹರಿಸಬೇಕಿದೆ. ನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಸೂಚಿಸಲಾಗಿದೆ. ಇತ್ತ ಮಂಡ್ಯ ಜಿಲ್ಲೆಯ 7 ತಾಲೂಕುಗಳು ಈಗಾಗಲೇ ಬರದ ಪರಿಸ್ಥಿತಿ ಎದುರಿಸ್ತಾ ಇದ್ದು, ಜಿಲ್ಲೆಯಲ್ಲಿ 83% ಮಳೆ ಕೊರತೆ ಉಂಟಾಗಿದೆ. ಮಳೆ ಬಾರದೆ ಹೋದರೆ ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರಿನಲ್ಲೂ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಲಿದೆ. ನೀರಿನ ವಾಸ್ತವ ಪರಿಸ್ಥಿತಿಯನ್ನು ಅರಿತು ಸರ್ಕಾರವೇ ಮಂಡ್ಯ ರೈತರ ಬೆಳೆಗೆ ನೀರಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಹೊಸ ಬೆಳೆ ಬಿತ್ತನೆ ಮಾಡದಂತೆ ಸಿಎಂ DK ಶಿವಕುಮಾರ್ ಮನವಿ ಮಾಡಿದ್ದಾರೆ. ಆದರೆ ಡ್ಯಾಂನ ವಾಸ್ತವ ಸ್ಥಿತಿ ಅರಿಯದೆ ಆದೇಶ ಮಾಡಿರುವ CWRC ವಿರುದ್ಧ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ. ತಮಿಳುನಾಡಿನ ರೈತರ ಬೆಳೆಗೆ ನೀರು ಹರಿಸುವಂತೆ ನೀಡಿರುವ ಆದೇಶ ರಾಜ್ಯಕ್ಕೆ ಮರಣ ಶಾಸನವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು CWRC ಆದೇಶ ನೀಡಿದ ಬೆನ್ನಲ್ಲೇ ಸಕ್ಕರೆ ನಾಡು ಮಂಡ್ಯದಲ್ಲಿ ಹೋರಾಟ ತೀವ್ರಗೊಂಡಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಕರವೇ ಜಿಲ್ಲಾಧ್ಯಕ್ಷ ವೇಣು DS ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ರಸ್ತೆಗೆ ಇಳಿದು ಪ್ರತಿಭಟಿಸಿದರು. ತಲೆಯ ಮೇಲೆ ಖಾಲಿ ಕೊಡ, ಒಣಗಿದ ಕಬ್ಬು ಹಿಡಿದು ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಾಣವಾದರೂ ಬಿಟ್ಟೆವು, ನೀರು ಬಿಡಲ್ಲ, ಒಣಗೋಯ್ತು, ಕಬ್ಬು ಎಲ್ಲ ಒಣಗೋಯ್ತು ಅಂತ ಘೋಷಣೆ ಕೂಗಿ ಗೋಳಾಡಿದ್ರು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಕೆಲವು ಕಾರ್ಯಕರ್ತರು ಅರೆ ಬೆತ್ತಲೆ ಚಳುವಳಿ ಮಾಡಿ CWRC ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು CWRC ಆದೇಶ ನೀಡಿದ ಬೆನ್ನಲ್ಲೇ ರಾಮನಗರದಲ್ಲೂ ಹೋರಾಟ ಭುಗಿಲೆದ್ದಿದೆ. ರೈತ ಸಂಘದಿಂದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ರಾಮನಗರದ ಐಜೂರು ವೃತ್ತದಲ್ಲಿ ರಸ್ತೆ ತಡೆದ ಕಾರಣ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. CWRC ವಾಸ್ತವ ಸ್ಥಿತಿ ಅರಿಯದೆ ನೀರು ಬಿಡಲು ಆದೇಶ ಮಾಡಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾವೇರಿ ನಮ್ಮದು, ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ, ರಕ್ತ ಕೊಟ್ಟೆವು, ನೀರು ಕೊಡೆವು ಅಂತ ಘೋಷಣೆ ಕೂಗಿದ್ರು. ರಾಜ್ಯದಲ್ಲೇ ಕುಡಿಯುವ ನೀರಿಗೆ ಅಭಾವ ಇದೆ, ಆದರೂ ತಮಿಳುನಾಡಿನ ಬೆಳೆಗೆ ನೀರು ಬಿಡ್ತಾ ಇರೋದು ಖಂಡನೀಯ ಅಂತ ಅಸಮಾಧಾನ ಹೊರಹಾಕಿದ್ರು. ರಾಜ್ಯದಲ್ಲಿ ರೈತರು ಬೆಳೆ ಬೆಳೆಯಬೇಡಿ ಅಂತ CM DK ಹೇಳಿದ್ದಾರೆ. ಆದರೆ ತಮಿಳುನಾಡಿಗೆ ನೀರು ಬಿಡ್ತಾ ಇರೋದು ದ್ರೋಹ. ಸರ್ಕಾರ ಕದ್ದು ಮುಚ್ಚಿ ನೀರು ಬಿಟ್ಟರೆ ಬೃಹತ್ ಹೋರಾಟ ಮಾಡ್ತೇವೆ. ಆಗಸ್ಟ್ 3ರಂದು ತಮಿಳುನಾಡು CM ಹಾಗೂ DK ಸಭೆಗೆ ಅಡ್ಡಿಪಡಿಸುವ ಎಚ್ಚರಿಕೆ ಕೊಟ್ಟರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.